ಹಾಯ್ ಫ್ರೆಂಡ್ಸ್, ದಿಸ್ ಇಸ್ ಅನುಷಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಅಷ್ಟರಲ್ಲಿ ನನ್ನ ಮಗಳು ಎದ್ದಿದ್ಲು. ಅವಳ ಜೊತೆ ಒಂದು ಸ್ವಲ್ಪ ಹೊತ್ತು ಆಟಾಡಿಕೊಂಡು ಸ್ವಲ್ಪ ಹೊತ್ತೇನು ತುಂಬ ಹೊತ್ತೇ ಆಟಾಡಿದೆ. ಯಾಕೆ ಅಂದರೆ ಬೆಳಿಗ್ಗೆ ಹೊತ್ತು ಅವಳು ಅಷ್ಟು ಆ್ಯಕ್ಟಿವ್ ಆಗಿರ್ತಾಳೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಫಸ್ಟ್ 2 ಮಂತ್ಸ್ ಅಂದರೆ ಫಸ್ಟ್ ಮಂತು ಸೆಕೆಂಡ್ ಮಂತು ಫುಲ್ ನೈಟೆಲ್ಲ ಎದ್ದಿರ್ತಾ ಇದ್ಲು, ಹಗಲೆಲ್ಲ ಮಲ್ಕೊತಾ ಇದ್ಲು. ಹಾಗಾಗಿ ಹೇಳ್ತಾ ಇದ್ದೀನಿ. ಇವಾಗ ನೈಟೆಲ್ಲ ಮಲ್ಕೊತಾಳೆ, ಪರವಾಗಿಲ್ಲ. ಇತ್ತೀಚೆಗೆ ಮಲ್ಕೊತಾಳೆ. ಇವಾಗ ಎದ್ಬಿಟ್ಟು ಆಟ ಆಡ್ತಾಳೆ ನನ್ನ ಜೊತೆನೂ. ಮತ್ತು ಫುಲ್ ಇವಾಗ ಕಿರ್ಚಾಟ ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ. ಆ್ಯಕ್ಟಿವ್ ಆಗಿರ್ತಾಳೆ, ನೋಡಲಿಕ್ಕೆ ಖುಷಿ ಆಗುತ್ತೆ. ಇವಾಗ ಟೈಮ್ ಪಾಸ್ ಅಂತೂ ಚೆನ್ನಾಗಿ ಆಗ್ತಿದೆ. ಮೊದಲು ಅಷ್ಟೇ ಆಗ್ತಾ ಇರಲಿಲ್ಲ ಮಲ್ಕೊಂಡಿರುವಾಗ. ಅಷ್ಟರಲ್ಲಿ ಮಗಳು ಕೂಡ ಆಟ ಆಡ್ಬಿಟ್ಟು ಮಲ್ಕೊಂಡ್ಳು. ನಾನು ಬಿಸಿನೀರು ಕಾಯಿಸ್ಕೊಳ ಅಂತ ಬಂದು ಬಿಸಿನೀರು ಕಾಯಿಸ್ಕೊತಾ ಇದ್ದೀನಿ. ಬಿಸಿನೀರು ಕುಡಿಯೋದ್ರಿಂದ ಬೆನಿಫಿಟ್ಸ್ ಏನಪ್ಪ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಆಗಿರ್ತೀವಿ ಬಿಸಿನೀರು ಕುಡಿದ್ಮೇಲೆ. ಆಮೇಲೆ ಡೈಜೆಷನ್ ಪ್ರಾಬ್ಲಮ್ ಇದ್ದರೆ ಡೈಜೆಷನ್ ಕೂಡ ಕ್ಲಿಯರಾಗಿ ಆಗುತ್ತೆ. ನಂತರ ವೆಯ್ಟ್ ಇದ್ದವರು ವೆಯ್ಟ್ ಲಾಸ್ ಆಗಲಿಕ್ಕೆ ಇದು ಒಂದು ಬೆಸ್ಟು ಯೂಸ್ಫುಲ್ ಅನಿಸುತ್ತೆ. ಸೊ ಹಾಗಾಗಿ ನಾನು ಕೂಡ ಬಿಸಿನೀರು ಕುಡಿಯೋದು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಬಿಸಿನೀರು ಕುಡಿಯೋದು ಅಭ್ಯಾಸ ಮಾಡ್ಕೊಳ್ಳಿ. ವೆಯ್ಟ್ ಲಾಸ್ಗೆ ಇದು ಬೆಸ್ಟ್ ಟಿಪ್ಸ್ ಅಂತಲೇ ಹೇಳ್ಬೋದು. ಹಾಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದವ್ರಿಗೂ ಬಿಸಿನೀರು ಕುಡಿದ್ರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಕಡಿಮೆ ಆಗುತ್ತೆ. ಬಿಸಿನೀರು ಕುಡಿದು ಬರೋಷ್ಟೊತ್ತಿಗೆ ನನ್ನ ಮಗಳು ಎದ್ದಿದ್ಲು. ಅವಳಿಗೆ ಮಾರ್ನಿಂಗ್ ಟೈಮಲ್ಲಿ ಡೈಲಿ ಇದನ್ನು ಹಾಕ್ತೀನಿ. ಫಸ್ಟ್ ತೋರಿಸಿದ್ನಲ್ಲ ಅದು ಉತ್ತುತ್ತಿ, ಇದು ಜಾಕಾಯಿ ಅಂತ, ಮತ್ತು ನೆಕ್ಸ್ಟು ಬಾದಾಮಿನ, ಇದು ಮೂರನ್ನು ಹಾಲಲ್ಲಿ ತೆಗೆದ್ಬಿಟ್ಟು ಹಾಕ್ತೀನಿ. ಇದು ಹಾಕೋದ್ರಿಂದ ಪಾಪುಗೆ ವೆಯ್ಟ್ ಗೇನ್ ಆಗ್ತಾರೆ. ಮತ್ತು ಈ ಬಾದಾಮಿ ಹಾಕೋದ್ರಿಂದ ಪಾಪು ಬ್ರೈನ್ ಬೆಳವಣಿಗೆ ಚೆನ್ನಾಗಾಗುತ್ತೆ. ಅಷ್ಟರಲ್ಲಿ ಒಂದು ಸ್ವಲ್ಪ ಬಿಸಿಲು ಬಂದಾಗಾಯಿತು, ಟೆರೆಸ್ ಮೇಲೆ ಕರ್ಕೊಂಡು ಹೋದೆ. ಹಾಗೆ ಬಿಸಿಲು ತೋರಿಸ್ತಾ ಇದ್ದೆ ನನ್ನ ಮಗಳಿಗೆ ಕೂಡ. ಅವಳು ಕಣ್ಣು ಬಿಡೋದು ಮುಚ್ಚೋದು ಮಾಡ್ತಾಯಿದ್ಲು. ನೋಡೋಕ್ಕೊಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆಯೇ ಸೂರ್ಯನ ಎಳೆ ಬಿಸಿಲು ಪಾಪು ಮೈ ಮೇಲೆ ಬಿದ್ದಾಗ ವಿಟಮಿನ್ ಡಿ ಇಂಪ್ರೂವ್ ಆಗುತ್ತೆ. ಸೊ ಹಾಗಾಗಿ ಪಾಪುಗೆ ಎಳೆ ಬಿಸಿಲು ತೋರಿಸ್ಬೇಕು ಅಂತಾರೆ. ನಾನು ಕರ್ಕೊಂಡು ಹೋಗಿದ್ದೆ. ಸ್ವಲ್ಪ ಬಿಸಿಲು ಕಡಿಮೆ ಆಯಿತು, ಕೆಳಗಡೆ ಬಂದೆ. ಅಷ್ಟರಲ್ಲಿ ಟಿಫನ್ಗೆ ಅಂತ ಬೀಟ್ರೂಟ್ ಪಲ್ಯ ಮತ್ತು ಚಪಾತಿ ಮಾಡ್ಲಿಕ್ಕೆ ರೆಡಿ ಮಾಡ್ಕೊಂಡಿದ್ರು. ಈ ಬೀಟ್ರೂಟ್ ಪಲ್ಯಗೆ ಫಸ್ಟು ಆಯಿಲ್ ಹಾಕಿ ಅದಕ್ಕೆ ಸ್ವಲ್ಪ ಜೀರಿಗೆ, ಸಾಸಿವೆ, ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಹಾಕಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಆಯಿಲಲ್ಲಿ. ಈ ಫ್ರೈ ಎಲ್ಲ ಮಾಡ್ಕೊಂಡಾದಮೇಲೆ ಆನಿಯನ್ನ ಹಾಕಬೇಕು. ಆನಿಯನ್ನ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕನೂ ಫ್ರೈ ಮಾಡ್ಕೊತಾನೆ ಇರಬೇಕು. ಆನಿಯನ್ ಇವಾಗ ಗೋಲ್ಡನ್ ಬ್ರೌನ್ ಕಲರ್ ಬರ್ತಾ ಇದೆ ನೋಡಿ, ಈ ರೀತಿಯಲ್ಲಿ ಹಾಕಬೇಕು. ಈ ರೀತಿಯಲ್ಲಿ ಆದಮೇಲೆ ಅದಕ್ಕೆ ಹಚ್ಚಿಟ್ಟಿರುವಂತಹ ಬೀಟ್ರೂಟು, ಕ್ಯಾರೆಟು ಮತ್ತು ಸ್ವಲ್ಪ ಕೊತ್ತಂಬರಿನ ಹಾಕಿಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ನಂತರ ಅದು ಪಲ್ಯಕ್ಕೆ ಉಪ್ಪು, ಅರಿಶಿನ ಪುಡಿ, ಸಾಂಬಾರು ಪುಡಿ, ಖಾರದ ಪುಡಿನ ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ನಂತರ ಅದಕ್ಕೆ ಅಳತೆ ತಕ್ಕಂತೆ ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೋಬೇಕು. ಹಾಗೆ ಸ್ವಲ್ಪ ಬೆಲ್ಲ ಕೂಡ ಹಾಕ್ಕೋಬೇಕು. ಟೇಸ್ಟ್ ಇನ್ನೂ ಚೆನ್ನಾಗಾಗುತ್ತೆ ಬೆಲ್ಲ ಹಾಕ್ಕೊಂಡ್ರೆ. ನಂತರ ಅದನ್ನು 2 ವಿಷಲ್ ಬರೋ ತನಕ ಕೂಗಿಸ್ಕೋಬೇಕು. ನೋಡಿ ಇವಾಗ 2 ವಿಷಲ್ ಬಂದಿದೆ. ಇವಾಗ ಫುಲ್ ಕುಕ್ಕರೆಲ್ಲ ಏರೋಟ್ ಆದಮೇಲೆ ತೆಗಿತಾ ಇದ್ದೀನಿ. ನೋಡಿ ಈ ಥರ ಬೆಂದಿದೆ. ಈ ರೀತಿ ಬೇಯಬೇಕು. ಈ ರೀತಿ ಬೆಂದಮೇಲೆ ಅದಕ್ಕೆ ಕುರಸನಿ ಪುಡಿ ಹಾಕೋಣ ಅಂತೇಳಿ ನೋಡಿದೆ. ಕುರಸನಿ ಪುಡಿ ಖಾಲಿಯಾಗಿತ್ತು. ಸೊ ಹಾಗಾಗಿ ಕುರಸನಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಕುರಸನಿ ಪುಡಿ ಮಾಡ್ಕೊಳ್ಲಿಕ್ಕೆ ಕುರಸನಿನ ಲೋ ಫ್ಲೇಮಲ್ಲಿ ಹುರ್ಕೊಂಡು ನಂತರ ಅದಕ್ಕೆ ಅದೇ ಹಚ್ಕಡಲೆ ಅಂತಾರೆ, ಆ ಕಡಲೆ ಹಾಕೊಂಡ್ಬಿಟ್ಟು ಮಿಕ್ಸಿ ಮಾಡ್ಕೋಬೇಕು. ಮಿಕ್ಸಿನ ಫುಲ್ ಸಣ್ಣಗೆ ಮಾಡ್ಕೊಳ್ಳಿ, ಹಾಗಾದರೆ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ನೋಡಿ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಇವಾಗ ನಾನು ಈ ಕುರಸನಿ ಪುಡಿಯಲ್ಲಿ 2 ಥರ ಮಾಡ್ಕೊತೀನಿ ಪಲ್ಯಗಳಿಗೆ ಹಾಕೋದಕ್ಕೆ. ಒಂದು ಕುರಸನಿ ಮತ್ತು ಕಡಲೆ ಹಾಕೋಬಿಟ್ಟು ಮಾಡ್ತೀನಿ. ಇನ್ನೂ ಒಂದು ಕುರಸನಿ ಮತ್ತು ಶೇಂಗಾ ಬೀಜ ಅದನ್ನು ಕೂಡ ಹುರಿದ್ಬಿಟ್ಟು ಮಿಕ್ಸಿ ಮಾಡ್ಕೊತೀನಿ. ಅದು ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಈ ಥರ ಟ್ರೈ ಮಾಡಿ ಮನೇಲಿ ಒಂದ್ಸತಿ. ಈ ಪುಡಿನ ಎಲ್ಲ ಪಲ್ಯಗಳಿಗೂ ಹಾಕ್ಬೋದು, ಟೇಸ್ಟ್ ಇನ್ನೂ ಚೆನ್ನಾಗಾಗುತ್ತೆ. ನೋಡಿ ನಾನು ಮಿಕ್ಸಿ ಮಾಡಿರೋಂತಹ ಕುರಸನಿ ಮತ್ತು ಕಡಲೆ ಪುಡಿ ಈ ರೀತಿಯಲ್ಲಾಗಿದೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್, ನೀವು ಟ್ರೈ ಮಾಡಿ. ಹಾಗೆ ಇದಕ್ಕೆ ಪಲ್ಯ ಎಲ್ಲ ಬೆಂದಿತ್ತಲ್ವ, ಪಲ್ಯಗೆ 2 ಸ್ಪೂನನ್ನು ಹಾಕ್ಕೊತಾ ಇದ್ದೀನಿ. ಹಾಕೊಂಬಿಟ್ಟು ಕೈ ಆಡ್ತೀನಿ. ಮತ್ತು ಇದು ಜಾರಲ್ಲಿ ಎಕ್ಸ್ಟ್ರಾ ಇತ್ತು ಅಲ್ವಾ, ಅದನ್ನು ಒಂದು ಬಾಕ್ಸಲ್ಲಿ ಹಾಕೊಂಬಿಟ್ಟು ಎತ್ತಿಡ್ಕೊತಾ ಇದ್ದೀನಿ. ನೆಕ್ಸ್ಟು ಇದನ್ನು ಯಾವುದಾದ್ರು ಪಲ್ಯ ಮಾಡಿದಾಗ ಹಾಕೋಬೋದು. ಇದು ಸ್ಟೋರ್ ಮಾಡ್ಬೋದು. ಅಟ್ಲೀಸ್ಟ್ 1 ಮಂತ್ 1.5 ಮಂತ್ ತನಕ ಸ್ಟೋರ್ ಮಾಡ್ಬೋದು ಫ್ರಿಜ್ಜಲ್ಲಿ ಇಟ್ಕೊಬಿಟ್ಟು. ನಾನು ಹಾಗೆಯೇ ಒಂದು ಸತಿ ಮಾಡಿದರೆ 2 ಮಂತ್ಸ್ ಆಗೋವರೆಗೂ ಇಟ್ಕೊತೀನಿ. ಅಷ್ಟರಲ್ಲಿ ಚಪಾತಿ ಕೂಡ ಕಲಸಿಟ್ಟಿದ್ರು. ಚಪಾತಿನ ಈ ರೀತಿ 4 ಫೋಲ್ಡ್ ಮಾಡಿ ಉದ್ದೋದ್ರಿಂದ ಚಪಾತಿ ಸ್ಮೂತಾಗಿ ಬರುತ್ತೆ, ಲೇಯರ್ ಆಗಿ ಕೂಡ ಬರುತ್ತೆ. ಸೊ ಹಾಗಾಗಿ ನಾನು ಕೂಡ ಇದೇ ರೀತಿ ಚಪಾತಿ ಮಾಡ್ಕೊಳ್ತೀನಿ. ನೋಡಿ ಈ ರೀತಿ ಚಪಾತಿ ಸ್ಮೂತಾಗಿ ಬಂದಿದೆ, ಚೆನ್ನಾಗಿ ಉಬ್ಬಿ ಬರುತ್ತೆ. ಎಲ್ಲ ಚಪಾತಿನೂ ಇದೇ ರೀತಿಯಲ್ಲಿ ಉದ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ನಂತರ ಊಟಕ್ಕೆ ಎಲ್ಲ ರೆಡಿಯಾಗಿದೆ. ಬೀಟ್ರೋಟ್ ಪಲ್ಯ, ಚಪಾತಿ ಮತ್ತು ಎಗ್ಗು, ಇದು ಇವತ್ತಿನ ಟಿಫನ್ ಆಗಿತ್ತು.
ತುಂಬ ಎಮ್ಮಿಯಾಗಿ ಆಗಿತ್ತು, ಸೂಪರಾಗಿ ಆಗಿತ್ತು. ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ. ನಂತರ ನನ್ನ ಟಿಫನ್ ಎಲ್ಲ ಆದಮೇಲೆ ನನ್ನ ಮಗಳಿಗೆ ನೀರು ಕಾಯ್ಸೋಕ್ಕಂತ ಇಟ್ಟಿದ್ದೀನಿ ಗ್ಯಾಸ್ ಮೇಲೆ. ನಾನು ಗೀಝರ್ ನೀರು ಸ್ನಾನ ಮಾಡಿಸೋದಿಲ್ಲ, ಪ್ರತಿದಿನವೂ ಗ್ಯಾಸ್ ಮೇಲೆ ಕಾಯಿಸ್ಬಿಟ್ಟು ಸ್ನಾನ ಮಾಡಿಸ್ತೀನಿ. ನೀರು ಕಾಯಿಸ್ತಾನೆ ನಾನು ಹಾಲು ಕಾಯ್ಸ್ಕೊಂಡ್ಬಿಟ್ಟು ಬಂದಿದ್ದೀನಿ ಕುಡಿಯೋದಕ್ಕೆ. ಇವತ್ತು ನನ್ನ ಹಸ್ಬೆಂಡು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದಾರೆ. ಅಷ್ಟರಲ್ಲಿ ನಾನು ಕೂಡ ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ. ನನ್ನ ಮಗಳಿಗೆ ಆವಾಗಲೇ ಸ್ನಾನ ಮಾಡಿಬಿಟ್ಟು ಮಲಗಿಸ್ಕೊಂಡಿದ್ದೆ. ಇವಾಗ ಎದ್ದಿದ್ದಾಳೆ, ಅವಳಿಗೆ ಕ್ರೀಮ್ ಹಚ್ಚಿ ರೆಡಿ ಮಾಡ್ತಾ ಇದ್ದೀನಿ. ಅವಳಂತೂ ಎದ್ದೆಲ್ಲದ ಕಾಡಿಗೆಲ್ಲ ಹಚ್ಕೊಳೋದೇ ಇಲ್ಲ, ತುಂಬಾ ತರಲೆ ಮಾಡ್ತಾಳೆ. ಹಾಗೆ ಈವ್ನಿಂಗ್ ವಾಕಿಂಗ್ ಅಂತ ಹೋಗಿದ್ವಿ. ಮಧ್ಯಾಹ್ನ ಅಂದರೆ 1-2 o'clock ಹಾಗೆ ಮಳೆ ಬಂದುಬಿಟ್ಟು ಸ್ಟಾಪ್ ಆಗಿತ್ತು ಅಲ್ವಾ. ಸೊ ಹಾಗಾಗಿ ವೆದರ್ ತುಂಬಾ ಚೆನ್ನಾಗಿತ್ತು, ತಣ್ಣನೆ ಗಾಳಿ ಬರ್ತಾಯಿತ್ತು. ಅಲ್ಲಿ ಮಳೆ ಮತ್ತೆ ಸ್ಟಾರ್ಟ್ ಆಯಿತು ಮಳೆ ಅಂತ ಹೇಳಿಬಿಟ್ಟು ಎಲ್ಲರೂ ಹೂವಿಗೆಲ್ಲ ಒದಿಸ್ತಾಯಿದ್ರು. ಹಾಗೆ ಬರುವಾಗ ನಾವು 3 ಹತ್ರ ಹೋಗಿದ್ವಿ. ನಾವು ಹೋಗಿದ್ದು 1-2 ಐಟಮ್ ತರೋಣ ಅಂತ ಹೋಗಿದ್ವಿ. ಅಲ್ಲಿ ನೋಡಿದಾಗ ಡಿಸ್ಕೌಂಟ್ಸು ಆ ಥರ ಎಲ್ಲ ಇದ್ದಾಗ ಎಕ್ಸ್ಟ್ರಾನೇ ತೊಗೊಬರ್ಬೇಕಾಗತ್ತೆ. ಸೊ ನಾವು ಹೋಗಿದ್ದು 2 ಐಟಮ್ ತರೋಕ್ಕಂತೇಳಿ ಅಲ್ವಾ, ನಮಗೆ ಸಿಕ್ಕಿದ್ದು ಒಂದೇ ಐಟಮ್ಮೇ. ಅದು ಬಿಟ್ಟು ಬೇರೆ ಐಟಮ್ಸ್ ಎಲ್ಲ ತೊಗೊಬರೋ ಥರ ಆಯಿತು. ಅಂದರೆ ಕೂಲ್ ಡ್ರಿಂಕ್ಸ್ ಎಲ್ಲ ತೊಗೊಂಡು ಬಂದ್ವಿ. ಅದೇ ನೋಡಿರ್ತೀವಲ್ವ, ಆಫರ್ಸ್ ಎಲ್ಲ ಇರುತ್ತೆ, ಬಿಟ್ಟು ಬರೋಕ್ಕೂ ಮನಸ್ಸಾಗೋದಿಲ್ಲ. ಸೊ ಹಾಗಾಗಿ ತೊಗೊಂಡು ಬಂದ್ವಿ. ನಾನು ಯಾವಾಗಲೂ ಚೆಕ್ ಮಾಡ್ತಾಯಿರ್ತೀನಿ ಒರಿಜಿನಲ್ ಪ್ರೈಸ್ಗೂ, ಅಂದರೆ ಒರಿಜಿನಲ್ MRP ಪ್ರೈಸ್ಗೂ ಮತ್ತು ಡಿಸ್ಕೌಂಟ್ ಪ್ರೈಸ್ಗೂ ಎಷ್ಟು ವೇರಿಯೇಷನ್ ಇರುತ್ತೆ ಅಂತ. ಹಾಗೆ ನಾನು ಕೂಡ ಎಲ್ಲ ಪ್ರಾಡಕ್ಟ್ ಅಂದರೆ ಯಾವುದಾದ್ರ ಮೇಲೆ ಎಷ್ಟೆಷ್ಟು ಡಿಸ್ಕೌಂಟ್ ಸಿಗುತ್ತೆ ಅಂತೆಲ್ಲ ಚೆಕ್ ಮಾಡ್ತಾ ಇದ್ದೆ. ಇವಾಗ ಹೊರಗಡೆ ಒರಿಜಿನಲ್ ಪ್ರೈಸ್ ತೊಗೊಳೋದ್ಕಿಂತನೂ ಈ ಥರ ಡಿಮಾರ್ಟು ಅಥವಾ ಸೂಪರ್ ಮಾರ್ಕೆಟು ಈ ರೀತಿ ತೊಗೊಳೋದ್ರಿಂದ ಡಿಸ್ಕೌಂಟು ಸಿಗುತ್ತೆ, ಸಮ್ ಅಮೌಂಟು ಸೇವ್ ಆಗುತ್ತೆ. ಸೊ ಹಾಗಾಗಿ ನೀವು ಕೂಡ ಹೋಗಿ ಇದೇ ರೀತಿ ತೊಗೊಬೇಕಾದ್ರೆ ಐಟಮ್ಸ್ ತೊಗೊಂಡು ಇವಾಗ ಬಿಲ್ಲಿಂಗ್ ಸೆಷನ್ಲಿದ್ದೀನಿ, ಬಿಲ್ ಮಾಡಿಸ್ತಾ ಇದ್ದೀನಿ. ಹಾಗೆ ಹೊರಗಡೆ ಬಂದು ನೋಡಿದೆ, ನಮ್ಮ ಏರಿಯಾದಲ್ಲಿ ಜಾತ್ರೆ ನಡೀತಾ ಇದೆ. ಸೊ ಹಾಗಾಗಿ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ಸಂಜೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಲೈಟಿಂಗ್ಸ್ ಇರೋದ್ರಿಂದ. ಇನ್ನು 3 ದಿನ ಜಾತ್ರೆ ಇದೆ ನಮ್ಮ ಏರಿಯಾದಲ್ಲಿ. ಹಾಗೆ ವಾಪಸ್ ಮನೆಗೆ ಬರ್ತಾ ಇದ್ದೀವಿ. ಬಂದು ನೋಡ್ತೀನಿ, ನನ್ನ ಮಗಳು ಎದ್ದಿದ್ಲು. ಅಷ್ಟರಲ್ಲಿ ಅವಳನ್ನ ಎತ್ಕೊಂಡು ಆಟ ಆಡಿಸ್ತಾ ಟೈಮ್ ಪಾಸ್ ಮಾಡಿದೆ. ಸಂಜೆ ಆಗಿದೆ ಗೊತ್ತಾಗಿಲ್ಲ, ಹಾಗೆ ಟೈಮ್ ಪಾಸ್ ಆಗೋಗ್ಬಿಡ್ತು. ನನಗೆ ಬ್ರೆಡ್ ಬೇಕಿತ್ತು, ತರೋದಕ್ಕಂತ ಹೋಗಿದ್ವಿ. ನಾವು ಯಾವಾಗಲೂ ಇದೇ ಬೇಕಿಗೆ ತರೋದು. ಇಲ್ಲಿ ಫ್ರೆಶ್ ಬ್ರೆಡ್ಡು, ಬನ್ನು, ಕೇಕು ಎಲ್ಲನೂ ಫ್ರೆಶ್ಶಾಗೆ ಮಾಡಿಕೊಡ್ತಾರೆ. ಡೇ ಬೈ ಡೇನೇ ಮಾಡ್ತಾಯಿರ್ತಾರೆ. ಹಾಗಾಗಿ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಫಾಸ್ಟ್ ಮೂವಿಂಗ್ ಕೂಡ ಇದೆ. ಹಾಗೆ ಅಲ್ಲಿ ಪಾನಿಪೂರಿ ಸ್ಟಾಲ್ ಕೂಡ ಇಟ್ಕೊಂಡಿದ್ದಾರೆ ಬೇಕ್ರಿಲೇ. ಸೊ ನೋಡಿ, ಇದೆಲ್ಲ ಸ್ವೀಟ್ಸ್ನು ತುಂಬ ಚೆನ್ನಾಗಿರುತ್ತೆ. ನಾವು ಯಾವುದೇ ಫಂಕ್ಷನ್ ಇದ್ದರೂ ಇಲ್ಲೇ ತೊಗೊಂಡು ಹೋಗೋದು. ಸ್ವೀಟ್ಸ್ ಆಗಲಿ, ಖಾರ ಆಗಲಿ ಎಲ್ಲನೂ ಇಲ್ಲೇ ತೊಗೊಂಡು ಹೋಗೋದು. ಬರ್ತ್ಡೇ ಕೇಕ್ ಕೂಡ ನಾವು ಇಲ್ಲೇ ಆರ್ಡ್ರ್ ಮಾಡೋದು. ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಹಾಗೆ ನಾವು ಬ್ರೆಡ್ ತೊಗೊಂಡು ಅಮೌಂಟ್ನ ಪೇ ಮಾಡಿಬಿಟ್ಟು ಮನೆಗೆ ಬರ್ತಾ ಇದ್ದೀವಿ. ಈ ಬ್ರೆಡ್ ಕೂಡ ತುಂಬ ಚೆನ್ನಾಗಿತ್ತು, ಫ್ರೆಶ್ ಆಗಿತ್ತು. ಹಾಗೆಯೇ ಬರುವಾಗ ಎಲ್ಲ ಇನ್ನೂ ಲೈಟಿಂಗ್ಸ್ ಎಲ್ಲ ಕಂಪ್ಲೀಟ್ ಮಾಡಿರಲಿಲ್ಲ, ಇವಾಗೆಲ್ಲ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ಹಾಗೆ ನಾವು ಹಾಲು ತೊಗೋಬೇಕಿತ್ತು. ಇಲ್ಲಿ ನಂದಿನಿ ಡೈರಿ ಇದೆ ಅಲ್ವಾ, ಸೊ ಹಾಗಾಗಿ ಇಲ್ಲೇ ತೊಗೊತೀವಿ ಹಾಲು ಮತ್ತು ಮೊಸರು ಎರಡೂ. ಇವಾಗ ಹಾಲು ಮೊಸರು ತೊಗೊಂಡು ನಾಳೆ ಪೂಜೆಗೆ ಹೂವು ಬೇಕಿತ್ತು. ಹಾಗೆ ಹೂವು ನೋಡ್ತಾ ಇದ್ವಿ ಎಲ್ಲಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಫ್ರೆಶ್ ಆಗಿತ್ತು ಹೂವು, ಅದಕ್ಕೆ ತೊಗೊಳಕ್ಕಂತ ಬಂದ್ವಿ. ಹೂವು ಈಗ ಅಲ್ವಾ, ಎಲ್ಲ ಥರನೂ ರೇಟ್ ಜಾಸ್ತಿ ಆಗಿಬಿಟ್ಟಿದೆ ಹೂವು. ಇಲ್ಲಿ ನಾವು ಗುಲಾಬಿ ಮತ್ತು ವೈಟ್ ಸೇವಂತಿಗೆ ತೊಗೊಂಡು ಮನೆಗೆ ಬಂದ್ವಿ. ಬಂದಮೇಲೆ ಫ್ಲಿಪ್ಕಾರ್ಟಿಂದ ನಾವು ಆರ್ಡ್ರ್ ಮಾಡಿದ್ದೆ ನನ್ನ ಮಗಳಿಗೆ ಡ್ರೆಸ್ ಕೂಡ ಬಂದಿದ್ವು. ಹೇಗಿದೆ ಕ್ವಾಲಿಟಿ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ತಾ ಇದ್ದೀನಿ. ಕ್ವಾಲಿಟಿಯಲ್ಲಿ ತುಂಬ ಚೆನ್ನಾಗಿದೆ. ಅಂದರೆ ಸೇಮ್ ಫ್ಲಿಪ್ಕಾರ್ಟಲ್ಲಿ ಯಾವ ರೀತಿ ತೋರಿಸಿದ್ರು ಪಿಕ್ಚರಲ್ಲಿ ಅದೇ ರೀತಿಯಾಗಿ ಬಂದಿದೆ. ಡಿಸೈನ್ಸ್ ಆಗಿರ್ಬೋದು, ಲೆಂತ್ ಆಗಿರ್ಬೋದು ಎಲ್ಲನೂ ಕರೆಕ್ಟಾಗಿ ಬಂದಿದೆ. ಆ್ಯಂಡ್ ಡ್ರೆಸ್ ಕ್ವಾಲಿಟಿ ಮಾತ್ರ ಸೂಪರ್ವಾಗಿದೆ. ನಾನು 2 ಟೈಪ್ ಡ್ರೆಸ್ ಆರ್ಡ್ರ್ ಮಾಡಿದ್ದೆ. ಒಂದು ಈ ಥರದ್ದು, ಇನ್ನೊಂದು ಆವಾಗಲೇ ನೋಡಿದ್ರೆ ಆ ಥರ ಡ್ರೆಸ್ಸು. ಎರಡು ತುಂಬ ಚೆನ್ನಾಗಿದೆ. ನಾನು ಪಿಗ್ಗಿ ಬ್ಯಾಂಕ್ಗೆ ಅಮೌಂಟ್ ಹಾಕಿದ್ದು ಕ್ಲಿಕ್ ಮಾಡಿದ್ದಿಲ್ಲ, ಎಷ್ಟು ಅಮೌಂಟ್ ಹಾಕಿದ್ದೆ ಅಂತೇಳಿ. ಈಗ ಅಮೌಂಟ್ನ ಕ್ಲಿಕ್ ಮಾಡ್ತಾ ಇದ್ದೀನಿ, ಎಷ್ಟು ಹಾಕಿದ್ದೀನಿ ಅಂತೇಳ್ಬಿಟ್ಟು. ಇದು ಬಾಕ್ಸ್ ಬಂದು 1 lakhದು 1 year ಒಳಗಡೆ ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಚಾಲೆಂಜ್ ತೊಗೊಂಡಿದ್ದೀನಿ. ಹಾಗಾಗಿ ನಾನು ಹಾಕ್ತಾ ಇದ್ದೀನಿ. ಹಾಗೆ ನಮ್ಮನೆ ಡಿಸ್ಕಷನ್ ನಡೀತಾ ಇತ್ತು, ಕಾಫಿ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ಅಣ್ಣ ತಂಗಿದು. ಅದು ಡಿಸ್ಕಷನ್ ತುಂಬ ಕಾಮಿಡಿ ಆಗಿತ್ತು. ಅದು ಒರಿಜಿನಲ್ ವಾಯ್ಸ್ ಹಾಕೋಣ ಅಂದ್ಕೊಂಡೆ, ಬೇಡ ಅಂತೇಳಿ ಸುಮ್ಮನೆ ಆಗಿಬಿಟ್ಟು ನಾನೇ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಫೈನಲಿ ಕಾಫಿ ಅಂತೂ ಕಂಪ್ಲೀಟ್ ಆಯಿತು. ನಾನು ಕುಡಿದು ಎಂಜಾಯ್ ಮಾಡಿದೆ, ಚೆನ್ನಾಗಿತ್ತು. ಅಷ್ಟರಲ್ಲಿ ನನ್ನ ಮಗಳಿಗೆ ದೃಷ್ಟಿ ತೆಗಿಯೋ ಟೈಮ್ ಆಗಿತ್ತು. ಅವ್ರ ಅಪ್ಪಾಜಿ ದೃಷ್ಟಿ ತೆಗಿತಾ ಇದ್ದಾರೆ. ಅಷ್ಟರಲ್ಲಿ ಊಟಕ್ಕೆ ಕೂಡ ರೆಡಿ ಆಗಿತ್ತು. ಇದಾಗಿತ್ತು ಇವತ್ತಿನ ರುಟೀನ್. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್.